ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ದಂಪತಿಗಳು ಹಂಬಲಿಸುವುದು ಸಂತಾನ ಪ್ರಾಪ್ತಿಗೋಸ್ಕರ. ರಾಜ್ಯ ಪ್ರಶಸ್ತಿ ವಿಜೇತ ವೈದ್ಯರಾದಂತಹ ಡಾಕ್ಟರ್ ತ್ರಿವೇಣಿ ಎಂಪಿ ಅವರು ನಮ್ಮ ಜೊತೆಗಿದ್ದಾರೆ. ಈ ಹೆಣ್ಣು ಮಕ್ಕಳಲ್ಲಿ ಇನ್ಫರ್ಟಿಲಿಟಿಗೆ ಕಾರಣ ಆಗುವಂತಹ ಕಾಮನ್ ಪ್ರಾಬ್ಲಮ್ಸ್ ಯಾವುದು? ಒಂದು ಓವೇರಿಯನ್ ಫ್ಯಾಕ್ಟರ್ಸ್, ಸೆಕೆಂಡು ಗರ್ಭಕೋಶದ ರಿಲೇಟೆಡ್ ಪ್ರಾಬ್ಲಮ್ಸ್, ಥರ್ಡು ಟ್ಯೂಬಲ್. ಕಾಮನ್ ಆಗಿ ಕಾಣಿಸ್ಕೊಳ್ಳುವಂಥದ್ದು PCOS ಅಂತ ಹೇಳಿ. ಅಂತ PCOS ಅಂತಂದ್ರೆ ಅಂಡಾಶಯದಲ್ಲಿ ನೀರು ತುಂಬಿಕೊಂಡಿರುತ್ತೆ. ಸೊ ಇವರಿಗೆ ಪೀರಿಯಡ್ಸ್ ಸರಿಯಾಗಿ ಬರ್ತಾ ಇರಲ್ಲ. ಹಾರ್ಮೋನ್ ಪ್ರಾಬ್ಲಮ್ಸ್ ಅವಾಯ್ಡ್ ಮಾಡೋದಕ್ಕೆ ಸಾಧ್ಯನಾ? ಇದಕ್ಕೆ ಏನಾದರೂ ಮುನ್ನೆಚ್ಚರಿಕೆಯನ್ನ ತಗೋಬೇಕಾಗುತ್ತೆ. ಫುಡ್, ಹೆಲ್ತಿ ಫುಡ್, ಡಯಟ್, ಎಕ್ಸಸೈಸ್, ವಾಕಿಂಗ್ ಇಷ್ಟು ಇವರು ನೋಡಿಕೊಂಡ್ರೆ ಖಂಡಿತ ಈ ಲೈಫ್ ಸ್ಟೈಲ್ ಮಾಡಿಫೈ ಮಾಡಿಕೊಂಡು ಈ ಹಾರ್ಮೋನ್ ಪ್ರಾಬ್ಲಮ್ಸ್ನ ತಕ್ಕ ಮಟ್ಟಿಗೆ ತಡೆ ಹಿಡಿದು ಮೈಲ್ಡ್ ಇದರಲ್ಲಿ. ಸೊ ಬೇರೆ ಏನೂ ಅಷ್ಟೊಂದು ಬೇಕಾಗಿರಲ್ಲ ಟ್ರೀಟ್ಮೆಂಟ್. ಹೋಮದಲ್ಲಿ ಕೂತ್ಕೊಂಡು ದಂಪತಿಗಳು ಸಂತಾನ ಪ್ರಾಪ್ತಿಗೋಸ್ಕರ ಅಲ್ಲಿ ಅವರು ಹರಕೆ ಮಾಡ್ಕೊಂಡು ಬಂದರೆ 1 ವರ್ಷದೊಳಗಡೆ ಅವರ ಮಡಿಲಿಗೆ ಕಂದಮ್ಮನ ಆಗಮನ ಆಗಲೇಬೇಕು. ಇದರಲ್ಲಿ ಯಾವ ಡೌಟ್ ಇಲ್ಲ ಡಾಕ್ಟರ್, ಡೆಫಿನೆಟ್ಲಿ ಆಗುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ನಮ್ಮೊಂದಿಗೆ ರಾಜ್ಯ ಪ್ರಶಸ್ತಿ ವಿಜೇತ ವೈದ್ಯರಾದಂತಹ ಡಾಕ್ಟರ್ ತ್ರಿವೇಣಿ ಎಂಪಿ ಅವರು ನಮ್ಮ ಜೊತೆಗಿದ್ದಾರೆ. ನಾವು ಈ ಹಿಂದೆ ವೀಕ್ಷಕರಿಗೆ ನಿಮಗೆ ನೆನಪಿರುವ ಹಾಗೆ ಡಾಕ್ಟರ್ ಅವ್ರ ಜೊತೆಗೆ ಒಂದು ಪಾಡ್ಕಾಸ್ಟನ್ನು ಕೂಡ ಮಾಡಿದ್ವಿ. ಆ ಪಾಡ್ಕಾಸ್ಟನ್ನು ನೋಡಿ ನಮ್ಮ ವೀಕ್ಷಕರು ಅದು ಎಷ್ಟು ಮೆಚ್ಕೊಂಡಿದ್ರು ಅಂತಂದರೆ, ಇಲ್ಲಿ ಒಂದು ವಿಶೇಷವಾದಂಥ ವಿಷಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು, ಎಲ್ಲರೂ ಕೂಡ ದಂಪತಿಗಳು ಹಂಬಲಿಸುವುದು ಸಂತಾನ ಪ್ರಾಪ್ತಿಗೋಸ್ಕರ. ಎಷ್ಟೋ ಖರ್ಚುಗಳನ್ನು ಮಾಡಿರ್ತಾರೆ. IUI ಆಗಲಿ, IVF ಆಗಲಿ, ಅದಕ್ಕೆ ಸಂಬಂಧಪಟ್ಟಂಥ ಚಿಕಿತ್ಸೆಗಳಾಗಲಿ, ಈಚೆ ಈ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ರೆಮಿಡಿಗಳಾಗಲಿ ಸಾಕಷ್ಟು ಮಾಡ್ಕೊಂಡಿರ್ತಾರೆ. ಆದರೆ ಆ ಪ್ರೋಸೆಸ್ ಇದೆಯಲ್ಲ, ಆ ಸಕ್ಸಸ್ ಅನ್ನುವಂತಹ ಆ ಮೆಟ್ಟಿಲು, ಅದನ್ನು ಹತ್ತುತ್ತಾ ಹೋಗಿ ಇನ್ನೇನು ಮುದ್ದಾದ ಕಂದಮ್ಮನನ್ನು ಮಡಿಲಿಗೆ ಬರಮಾಡಿಕೊಳ್ಳುವಂತಹ ಆ ದಾರಿಯಲ್ಲಿ ಸಾಕಷ್ಟು ಕಲ್ಲು ಮುಳ್ಳುಗಳಿರುತ್ತೆ. ಸಾಕಷ್ಟು ಅವರು ಅವಮಾನವನ್ನು ಫೇಸ್ ಮಾಡಿರ್ತಾರೆ. ನೋವು, ಕಣ್ಣೀರನ್ನು ಆ ಬೆಂಕಿ ಮಡಿಲಲ್ಲಿ ಇಟ್ಕೊಂಡು, ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇರ್ತಾರೆ. ಅದನ್ನೆಲ್ಲ ನಾನು ಕೂಡ ಪರ್ಸ್ನಲ್ ಆಗಿ ಒಬ್ಬ ಗುರುವಾಗಿ, ಒಬ್ಬ ಮಾರ್ಗದರ್ಶಕನಾಗಿ, ಸೂಕ್ತ ಒಂದು ವೈದ್ಯರನ್ನು ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ವೇದಿಕೆಗೆ ಕರೆಸಿ, ಆ ಏನು ಬೆಂಕಿಯಲ್ಲಿ ಬೇಯ್ತಾ ಇದ್ದಾರೆ, ನೋವು, ಅವಮಾನ, ಆ ದಂಪತಿಗಳು ಆ ಸಂತಾನ ಪ್ರಾಪ್ತಿಯಾಗುವಂತಹ ದಾರಿಯಲ್ಲಿ ಏನು ಕಷ್ಟ ನಷ್ಟ ಇದೆಯಲ್ಲ, ಆ ನಿವಾರಣೆ ಮಾಡಿಕೊಳ್ಳಿಕ್ಕೆ ಸೂಕ್ತವಾದಂಥ ವೈದ್ಯರನ್ನು ನಾನು ಕೂಡ ಹಂಬಲಿಸ್ತಾ ಇದ್ದೆ, ಹುಡುಕ್ತಾ ಇದ್ದೆ. ಅಂಥ ಸಂದರ್ಭದಲ್ಲಿ ನಿಜವಾಗ್ಲೂ ನಾವು ಹೇಳ್ತೀವಿ, ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತೀವಿ. ಯಾಕೆಂದರೆ ನಾವು ದೇವರನ್ನು ಸಾಕ್ಷಾತ್ ಇಲ್ಲಿ ನೋಡ್ಲಿಕ್ಕಾಗೋದಿಲ್ಲ, ಭಗವಂತನೇ ವೈದ್ಯರ ರೂಪದಲ್ಲಿ ಬಂದಿರ್ತಾರೆ ಅಂತ ಹೇಳಿ. ಹಾಗಾಗಿ ಇವತ್ತಿನ ಈ ಸಂಚಿಕೆಯಲ್ಲಿ ಹಿಂದಿನ ಒಂದು ಪಾಡ್ಕಾಸ್ಟ್ನ ಸಕ್ಸಸ್ ಏನಿದೆಯಲ್ಲ, ಆ ಪಾಡ್ಕಾಸ್ಟನ್ನು ನೋಡಿ ಯಾವ ರೀತಿ ಸಂಚಲನ ಆಗಿದೆ, ಯಾವ ಸಕ್ಸಸ್ ರೇಟ್ ಇದೆ, ಇವತ್ತಿನ ಸಂಚಿಕೆಯಲ್ಲೂ ಕೂಡ ಸಾಕಷ್ಟು ಮಾಹಿತಿಗಳನ್ನು ಸಂತಾನ ಪ್ರಾಪ್ತಿಯ ಹಾದಿಯಲ್ಲಿ ಹೇಗೆ ಅಂತ ಹೇಳಿ ಹೇಳೋದಕ್ಕೆ ಸ್ವತಃ ನಮ್ಮೊಂದಿಗೆ ಡಾಕ್ಟರ್ ತ್ರಿವೇಣಿಯವರಿದ್ದಾರೆ. ಕಾರ್ಯಕ್ರಮಕ್ಕೆ ನಾನು ಡಾಕ್ಟರ್ ತ್ರಿವೇಣಿ ಅವರನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ನಾನು ಇದು 2ನೇ ಸತಿ ಬರ್ತಾ ಇರೋದು. ಸೊ ನನ್ನ ಹೆಸರು ಡಾಕ್ಟರ್ ತ್ರಿವೇಣಿ. ಸೊ ಐ ಆಮ್ ಕನ್ಸಲ್ಟೆಂಟ್ ಇನ್ ಆಬ್ಸ್ಟೆಟಿಕ್ಸ್ ಆ್ಯಂಡ್ ಗೈನಕಾಲಜಿ ಆ್ಯಂಡ್ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಸೊ ಪ್ರೆಸೆಂಟ್ಲಿ ವರ್ಕಿಂಗ್ ಇನ್ ನೋಬಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್. We have 3 branches, one in Begur, it is a fertility clinic, and another one is in Jigni. So last time podcast ಮಾಡಿದ್ವಿ ನಾವು. ಸೊ ತುಂಬ ಜನ ಕೇಳ್ಕೊಂಡು ಬಂದಿದ್ದಾರೆ ಆ್ಯಂಡ್ ತುಂಬ ಜನಕ್ಕೂ ಸಕ್ಸಸ್ ಆಗಿದೆ. ಅದನ್ನು ನಾನು ಆಮೇಲೆ ಶೇರ್ ಮಾಡ್ತೀನಿ ನಾನು ಲಾಸ್ಟಲ್ಲಿ. ತುಂಬ ಸಂತೋಷ ಆಗ್ತಾ ಇದೆ ಡಾಕ್ಟರ್. ಯಾಕೆಂದರೆ ನಾವು ವೀಕ್ಷಕರಿಗೆ ಹೇಳಿದ್ವಿ ಕೂಡ,
ಆದಷ್ಟು ಬೇಗ ಮುಂದಿನ ಸಬ್ಜೆಕ್ಟ್ ತಗೊಂಡು ಬರೋಣ ಅಂತ ಹೇಳಿ ನಾನು ಸ್ವಲ್ಪ ಬ್ಯುಸಿ ಶೆಡ್ಯೂಲ್. ತುಂಬಾ ಡಿಲೇ ಆಯ್ತು ಅನ್ಸುತ್ತೆ, ಯಾಕೆಂದ್ರೆ ನಾನು ಕೂಡ ವೀಕ್ಷಕರಿಗೆ ಕ್ಷಮೆಯನ್ನ ಕೇಳ್ತಾ ಇದ್ದೀನಿ. ಯಾಕೆಂದ್ರೆ ಅವರು ಸಂತಾನ ಪ್ರಾಪ್ತಿಗೋಸ್ಕರ ಡಾಕ್ಟರ್ನ ಬೇಗ ಕರ್ಕೊಂಬರ್ತೀನಿ ಅಂತ ಅವ್ರಿಗೆ ಪ್ರಾಮಿಸ್ ಮಾಡಿದ್ದೆ. ಬಟ್ ಕಾರಣಾಂತರಗಳಿಂದಾಗಿ ನಾನು ನೋಡಿದೆ, ನಾನು ಒಂದು 4-5 ಸಲ ನಿಮ್ಮ ಹಾಸ್ಪಿಟ್ಲಿಗೆ ಬಂದಿದ್ದೆ. ತುಂಬಾ ಜನ ರಶ್ ಇತ್ತು, ಜೊತೆಗೆ ಪಾಡ್ಕಾಸ್ಟ್ ನೋಡಿ ಬಂದಂತ ವೀಕ್ಷಕರುಗಳು ತುಂಬಾ ಜನ ಇದ್ರು. ಅದೇ ಖುಷಿಯಲ್ಲಿ ಇವತ್ತಿನ ಸಂಚಿಕೆಯನ್ನ ಆರಂಭ ಮಾಡೋಣ ಡಾಕ್ಟರ್. ಮೊದಲನೆಯ ಪ್ರಶ್ನೆಯನ್ನ ನೋಡ್ಲಿಕ್ಕಾಗಿ, ಈ ಹೆಣ್ಣು ಮಕ್ಕಳಲ್ಲಿ ಇನ್ಫರ್ಟಿಲಿಟಿಗೆ ಕಾರಣ ಆಗುವಂತಹ ಕಾಮನ್ ಪ್ರಾಬ್ಲಮ್ಸ್ ಯಾವುದು ಅನ್ನೋದು ಮೇಜರ್ ಆಗಿ ಜನಸಾಮಾನ್ಯರಲ್ಲಿ ಇರುತ್ತೆ. ಅದರ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್. ಹೆಣ್ಮಕ್ಳಲ್ಲಿ ಕಾಮನ್ ಪ್ರಾಬ್ಲಮ್ಸು, ಸೊ ನಾವು 3 ಫ್ಯಾಕ್ಟರ್ಸಲ್ಲಿ ನೋಡ್ತೀವಿ. ಒಂದು ಓವೇರಿಯನ್ ಫ್ಯಾಕ್ಟರ್ಸು, ಸೊ ಓವೆರಿ ರಿಲೇಟೆಡ್ ಪ್ರಾಬ್ಲಮ್ಸು. ಸೆಕೆಂಡು ಗರ್ಭಕೋಶದ ರಿಲೇಟೆಡ್ ಪ್ರಾಬ್ಲಮ್ಸು. ಥರ್ಡು ಟ್ಯೂಬಲ್, ಅಂದರೆ ಅದು ಗರ್ಭಕೋಶಕ್ಕೆ ಟ್ಯೂಬ್ ಇದಿರುತ್ತಲ್ಲ, ಅದು ಫೆಲೋಪಿಯನ್ ಟ್ಯೂಬ್ಸ್ ಅಂತೀವಿ. ಸೊ ಅದರಲ್ಲಿರೋ ಪ್ರಾಬ್ಲಮ್ಸು. ಸೊ ಇದರಲ್ಲಿ ಕಾಮನ್ ಆಗಿ ನೋಡೋದಂದರೆ ಓವೇರಿಯನ್ ಫ್ಯಾಕ್ಟರ್ಸ್. ಸೊ ಓವೇರಿಯನ್ ಫ್ಯಾಕ್ಟರ್ಸಲ್ಲಿ ಓವ್ಯುಲೇಷನ್ ಡಿಸ್ಫಂಕ್ಷನ್, ಮೇನ್ ಆಗಿ ಎಗ್ ರಿಲೀಸ್ ಆಗದೆ ಇರೋವಂಥ ಪ್ರಾಬ್ಲಮ್. ಸೊ ಇವರಿಗೆ ನಾರ್ಮಲ್ ಹಾರ್ಮೋನ್ ಬಿಡುಗಡೆ ಆಗುವಂಥ ಇದು ಸೊ ಕಡಿಮೆ ಪ್ರಮಾಣದಲ್ಲಿ ರಿಲೀಸ್ ಆಗುತ್ತೆ. ಸೊ ಇದರಿಂದ ಎಗ್ ರಿಲೀಸ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಅದರಲ್ಲೂ ಕಾಮನ್ ಆಗಿ ಈಗ ಯೂಶ್ವಲಿ ಏಜ್ ರಿಲೇಟೆಡ್, ಸೊ ಅವ್ರಿಗೆ ನ್ಯಾಚುರಲ್ ಪ್ರಾಸೆಸ್ಸು ಆ್ಯಸ್ ಏಜ್ ಅಡ್ವಾನ್ಸಸ್ ಸೊ ಎಗ್ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ಅಂತ ಹೇಳ್ತೀವಿ. ಬಟ್ ಕೆಲವೊಂದು ಕಂಡೀಷನ್ಸಲ್ಲಿ ಈಗ ಎಂಡೋಮೆಟ್ರಿಯೋಸಿಸ್ ಆಗಿರ್ಬೋದು, ಸಿಸ್ಟ್ ಓವೇರೀಸಲ್ಲಿ ಸಿಸ್ಟ್ ಫಾರ್ಮ್ ಆಗುತ್ತೆ, ಸೊ ಡರ್ಮಾಯ್ಡ್ ಸಿಸ್ಟ್ ಆಗ್ಬೋದು. ಸೊ ಕೆಲವು ಕಂಡೀಷನ್ಸು ಸೊ ಈ ಸಿಸ್ಟ್ ಆಗಿ ಟಿಶ್ಯೂಸ್ ಎಲ್ಲ ಡಿಸ್ಟ್ರಕ್ಷನ್ ಆಗುತ್ತೆ. ಆ ಟಿಶ್ಯೂಸ್ ಡಿಸ್ಟ್ರಕ್ಷನ್ ಅದೇ ಓವೇರಿಯನ್ ಟಿಶ್ಯೂನೇ ಲಾಸ್ ಆಗುತ್ತೆ. ಸೊ ಅದರಲ್ಲಿ ಏಜ್ಗಿಂತನೂ ಅವ್ರಿಗೆ ಸೊ AMH ಕ್ವಾಲಿಟಿ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಇಂಥವ್ರು ಆದಷ್ಟು ಬೇಗ ಅದನ್ನು ಚೆಕ್ ಮಾಡಿಕೊಂಡು ಸೊ ಅದನ್ನು ಟ್ರೀಟ್ಮೆಂಟ್ ಪಡಿಬೋದು. ಇನ್ನು ಕಾಮನೆಸ್ಟ್ ಈ ಪ್ರಾಬ್ಲಮಲ್ಲಿ ಈ ಓವ್ಯುಲೇಷನ್ ಡಿಸ್ಫಂಕ್ಷನ್ ಏನು ಹೇಳ್ತೀವಿ, 85 to 90% ನಾರ್ಮಲ್ PCOS ಪ್ರಾಬ್ಲಮ್ ಇರುತ್ತೆ. ಸೊ ಏನು ಫಾಲ್ ಆಗುತ್ತೆ ಈ ಓವೇರಿಯನ್ ಫ್ಯಾಕ್ಟರ್ಸಲ್ಲಿ, ಅಡೋಲೆಸೆಂಟ್ ಏಜಿಂದ ಹಿಡಿದು ಆ ರೀಪ್ರೊಡಕ್ಟಿವ್ ಏಜ್ ಎಂಡ್ ಆಗೋವರೆಗೂ ಈ ಸಮಸ್ಯೆ ಕಾಡ್ತಾನೆ ಇರುತ್ತೆ ತುಂಬ ಜನ ಹೆಣ್ಮಕ್ಳಿಗೆ. ಕಾಮನೆಸ್ಟ್ ಪ್ರಾಬ್ಲಮ್ ಅಂದರೆ ಸೊ PCOS ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇದರಲ್ಲಿ ನಾವು ಇನ್ನೊಂದು ವಿಶೇಷ ವಿಚಾರನ ಡಿಸ್ಕಸ್ ಮಾಡಬೇಕಾಗಿರುತ್ತೆ. ಸಂತಾನ ಪ್ರಾಪ್ತಿಗೆ ಸಂಬಂಧಪಟ್ಟ ಹಾಗೆ ನೀವು ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಇದ್ದೀರಿ, ಮಾರ್ಗದರ್ಶಕರಿದ್ದೀರಿ, ವೈದ್ಯರಿದ್ದೀರಿ. ಇದನ್ನು ನಮ್ಮ ವೀಕ್ಷಕರಿಗೆ ತುಂಬ ಅನುಕೂಲ ಆಗುವಂಥ ಮಾಹಿತಿಗಳು ಈ ಒಂದು ಪಾಡ್ಕಾಸ್ಟಲ್ಲಿ ಅವರಿಗೆ ಡೆಫಿನೆಟ್ಲಿ ಸಿಗುತ್ತೆ. ಒಂದು ಅಂಧಕಾರದಿಂದ ಆಶಾಕಿರಣದ ಕಡೆಗೆ ಯಾರೆಲ್ಲ ಪಾಪ ನೊಂದು ಕೂತಿದ್ದಾರೆ ನಿಮ್ಮ ಹತ್ರ ಬರಲಿ. ಖಂಡಿತವಾಗಿಯೂ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಈಗ ಕೆಳಗಡೆ ಬರ್ತಿದೆ, ಹಾಸ್ಪಿಟಲ್ ವಿಳಾಸ ಕೂಡ ಬರ್ತಾ ಇದೆ ಸ್ಕ್ರೀನ್ ಮೇಲೆ. ಯಾರೆಲ್ಲ ಹತಾಶರಾಗಿದ್ದೀರಿ, ತುಂಬ ವರ್ಷದಿಂದ ಸಫರ್ ಆಗ್ತಾ ಇದ್ದೀರಿ, ಡಾಕ್ಟರ್ ತ್ರಿವೇಣಿ ಅವ್ರನ್ನ ಈಗಲೇ ತಡ ಮಾಡದೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಕಾಂಟ್ಯಾಕ್ಟ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟೇಷನ್ ತೊಗೊಂಡು ನಾನು ನಿಮಗೆ ಭರವಸೆ ನಾನೇ ಕೊಡ್ತೀನಿ. ಯಾಕೆಂದರೆ ನಾನೇ ಕಣ್ಣಾರೆ ನೋಡಿದ್ದೀನಿ. ಡಾಕ್ಟರ್ ಅವರ ಸಕ್ಸಸ್ ರೇಟ್ ಎಷ್ಟಿದೆ ಅಂತಂದರೆ ರಾಜ್ಯ ಪ್ರಶಸ್ತಿ ವಿಜೇತ ವೈದ್ಯರಾಗಿದ್ದಾರೆ. 100ಕ್ಕೆ 1000% ಡೆಫಿನೆಟ್ಲಿ 100% ಸಕ್ಸಸ್ ರೇಟ್ ಕೊಡ್ತಾರೆ. ನಿಮ್ಮ ಮಡಿಲಿಗೆ ಕಂದಮ್ಮನ ಆಗಮನ ಆಗೇ ಆಗುತ್ತೆ ಅಂತ ಹೇಳಿ ನಾನು ಭರವಸೆ ಕೊಡ್ತೀನಿ ವೀಕ್ಷಕರಿಗೆ. ಅದು ಅಲ್ಲದೆ ನಮ್ಮ ವೀಕ್ಷಕರು ಈ ಜ್ಯೋತಿಷ್ಯದ ಆಯಾಮದಲ್ಲಿ ಗುರುಗಳೇನಾದರೂ ಒಂದು ರೆಮಿಡಿ ಹೇಳ್ತಾರ ಅಂತ ಕಾಯ್ತಾ ಇರ್ತಾರೆ. ಅದಕ್ಕೂ ಕೂಡ ನಾನು ಯಾವುದೇ ಸಮಯದಲ್ಲಾದರೂ ರೆಮಿಡಿ ಹೇಳ್ಬೋದು, ವೀಕ್ಷಕರು ಕಾಯ್ತಾ ಇರಲಿ ಅಂತ ಹೇಳ್ತೀನಿ. ಒಂದು ಒಳ್ಳೆಯ ಪವರ್ಫುಲ್ ರೆಮಿಡಿ ಕೂಡ ತಂದಿದ್ದೀನಿ. ಇನ್ನು ಡಾಕ್ಟರ್, ತಾವು ಹೇಳ್ತಾ ಇದ್ರಿ ಈ ಕಾಮನ್ ಆಗಿ ಕಾಣಿಸ್ಕೊಳ್ಳುವಂಥದ್ದು PCOS ಅಂತ ಹೇಳಿ ಅಂತ. ಅದರ ಬಗ್ಗೆ ಸಾಮಾನ್ಯ ಜನರಿಗೆ ಅರ್ಥ ಆಗೋ ಥರ ಮತ್ತು ಅದು ಎಷ್ಟು ಈ ಸಂತಾನ ಪ್ರಾಪ್ತಿಗೆ ಮೇಜರ್ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ. ತುಂಬಾ ನಾನು ಆಗಲೇ ಹೇಳಿದೆ, ಇದು ಕಾಮನ್ ಆಗಿ ಕಾಡುವಂಥ ಸಮಸ್ಯೆ ಅಂತ. ಆಲ್ಮೋಸ್ಟ್ 85 to 90% ಪ್ರಾಬ್ಲಮ್ ಈಸ್ ವಿತ್ ಆನ್ ಓವ್ಯುಲೇಷನ್. ಈ PCOS ಅಂತಂದರೆ ಅಂಡಾಶಯದಲ್ಲಿ ನೀರು ತುಂಬಿಕೊಂಡಿರುತ್ತೆ. ಸೊ ಇವರಿಗೆ ಪೀರಿಯಡ್ಸ್ ಸರಿಯಾಗಿ ಬರ್ತಾ ಇರಲ್ಲ. ಸೊ 3 to 6 monthsವರೆಗೂ ಆಗುತ್ತೆ ಒಂದೊಂದು ಸತಿ ಅವ್ರಿಗೆ ಸೈಕಲ್ಸ್ ಬರೋದು. ಬಂದರೆ ಒಂದೇ ಸತಿ ರಕ್ತಸ್ರಾವ ಇರುತ್ತೆ. ಸೊ ಈ ಮೆನೊರೇಜಿಯಾ ಅಂತೀವಿ. ಒಂದೊಂದು ಸತಿ ಇಷ್ಟು ಜಾಸ್ತಿ ಬ್ಲೀಡಿಂಗ್ ಹೋದಾಗ ಅವ್ರಿಗೆ ರಕ್ತಹೀನತೆ ಪ್ರಾಬ್ಲಮ್ಸು ಕಾಣಿಸ್ಕೊಳ್ಳುತ್ತೆ. ಸೊ ಇದ್ರ ಜೊತೆಗೇ ಅವ್ರಿಗೆ ಹರ್ಸ್ಯೂಟಿಸಮ್ ಫೀಚರ್ಸ್ ಅಂತ ಹೇಳ್ತೀವಿ. ಈ ಮೊಡವೆಗಳು, ಅದು ಆ್ಯಕ್ನೇಸು, ಆಮೇಲೆ ಈ ಹಿರ್ಸಿಟಿಸಮ್ ಫೀಚರ್ಸು, ಸೊ ಅನ್ವಾಂಟೆಡ್ ಫೇಶಿಯಲ್ ಹೇರ್ ಗ್ರೋತು, ಅದ್ರ ಜೊತೆ ಬಯೋಕೆಮಿಕಲ್
ಮಾರ್ಕರ್ಸ್ ಅಂತ ಹೇಳ್ತೀವಿ. ಇನ್ನು ಕಾಮನ್ ಆಗಿ ಕಂಡುಹಿಡಿಯೋದಂದರೆ PCOS ಮಾರ್ಫಾಲಜಿ ಅಂದರೆ ಸ್ಕ್ಯಾನಲ್ಲಿ. ಸೊ ಇವ್ರಿಗೆ ಒಂದು ವಾಲ್ಯೂಮ್ ಅಂತ ನಾವು ಮೆಷರ್ ಮಾಡ್ತೀವಿ, ಮೋರ್ ದ್ಯಾನ್ 10 mm ಇಲ್ಲ 12 ಫಾಲಿಕಲ್ಸ್ ಅಂತ ಹೇಳ್ತೀವಿ. ಸೊ ಈ ಪ್ರಾಬ್ಲಮ್ಸ್ ಇರೋರು, ಸೊ ಇದನ್ನು ನಾವು ಕ್ಯಾಟಗರೈಸ್ ಮಾಡ್ತೀವಿ ಮೈಲ್ಡ್, ಮಾಡರೇಟ್ PCOS ಡಿಪೆಂಡಿಂಗ್ ಅಪಾನ್ ದರ್ ಹಾರ್ಮೋನಲ್ ಇರ್ರೆಗ್ಯುಲಾರಿಟೀಸ್ ಮತ್ತು ಪ್ರೆಸೆಂಟಿಂಗ್ ಫೀಚರ್ಸ್. ಸೊ ಮೈಲ್ಡ್ ಪ್ರಾಬ್ಲಮ್ಸಲ್ಲಿ ಅವರು ಜಸ್ಟ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ನು, ವೆಯ್ಟ್ ರಿಡಕ್ಷನ್ ಆಫ್ ಅವ್ರು ಏನು ಇರುತ್ತೆ ಅನ್ನೋದು 10 to 15% ಆಫ್ ವೆಯ್ಟ್ ರಿಡಕ್ಷನ್ ವಿಲ್ ಗಿವ್ ಗುಡ್ ಸಕ್ಸಸ್ ರೇಟ್ಸ್. ಮತ್ತು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂತ ಬಂದಾಗ ಅವ್ರಿಗೆ ಡಯೆಟ್ಟು, ಎಕ್ಸಸೈಸು, ವಾಕಿಂಗ್ ಹೇಳ್ತೀವಿ. ಸೊ ನಮ್ಮಲ್ಲಿ ಇವಾಗ ಅದು ವಾಕಿಂಗ್ ಎಕ್ಸಸೈಸ್ ಮಾಡೋದೇ ಕಡಿಮೆ. ಸೊ ಈಗ ಬಂದ ತಕ್ಷಣ ಅವ್ರಿಗೆ ರಿಸಲ್ಟ್ಸ್ ಬಂದುಬಿಡಬೇಕು. ಸೊ ಆ ಥರ ಇರ್ತಾರೆ. ಸೊ ಅವರಿಗೆ ಫಸ್ಟು ಕೊಡೋದು ಇನ್ಸ್ಟ್ರಕ್ಷನ್ಸು ಇದು ಮೈಲ್ಡ್ ಇದರಲ್ಲಿ. ಸೊ ಬೇರೆ ಏನೂ ಅಷ್ಟೊಂದು ಬೇಕಾಗಿರಲ್ಲ ಟ್ರೀಟ್ಮೆಂಟು. ಸೊ ಅವರು ಯೂಶ್ವಲಿ ಟ್ರೀಟ್ಮೆಂಟಲ್ಲಿ ಸಕ್ಸಸ್ ಕಾಣ್ತಾರೆ ಒಂದು 3 to 4 ಸೈಕಲ್ಸಲ್ಲಿ. ಇನ್ನು ಕೆಲವೊಂದು ಕಂಡೀಷನ್ಸು ಮಾಡರೇಟ್ ಅಂತ ಹೇಳ್ತೀವಿ. ಸೊ ಅವರಿಗೆ ಸ್ವಲ್ಪ ರೆಸಿಸ್ಟೆನ್ಸ್ ಇರುತ್ತೆ. ನಾವು ಮೆಡಿಸಿನ್ಸ್ ಕೊಟ್ಟರು, ಸೊ ಓವ್ಯುಲೇಷನ್ ಇಂಡಕ್ಷನ್ ಮಾಡ್ತೀವಿ. ಸೊ ಅದರಲ್ಲಿ ಮೆಡಿಸಿನ್ಸ್ ಇದೆ ನಮಗೆ. ಸೊ ಅದು ಕೊಟ್ಟಾದ್ಮೇಲೂ ಅವರಿಗೆ ಫಾಲಿಕಲ್ ಗ್ರೋ ಆಗಲಿಲ್ಲ, ರಿಸಲ್ಟ್ ಬರಲಿಲ್ಲ ಅಂತಂದರೆ ದಟ್ ಡ್ರಿಲ್ಲಿಂಗ್ ಅಂತ ಆಪ್ಷನ್ ಕೊಡ್ತೀವಿ. ತುಂಬ ರೇರಾಗಿ ಇದು ಮಾಡೋದು PCOSಲ್ಲಿ. ಬಟ್ ರೆಸಿಸ್ಟೆನ್ಸ್ ಫಾಲಿಕಲ್ಸ್ ಇತ್ತು ಅಂದರೆ ನಾವು ಈ ಆಪ್ಷನ್ ತೊಗೋಬೇಕಾಗತ್ತೆ. ಸೊ ಡ್ರಿಲ್ಲಿಂಗು ಪ್ಲಸ್ ಈ ಓವ್ಯುಲೇಷನ್ ಇಂಡಕ್ಷನ್ನು ಪ್ಲಸ್ IUI. ಸೊ ಸ್ವಲ್ಪ ಸಕ್ಸಸ್ ರೇಟ್ ಇನ್ಕ್ರೀಸ್ ಮಾಡೋದಕ್ಕೆ ಸೊ ನಾವು ಆ್ಯಡ್ ಮಾಡ್ತೀವಿ ಇದು IUI ಅಂತ. ಸೊ ಈ ಎಲ್ಲ ಇದರಲ್ಲಿ ಅವ್ರಿಗೆ ಒಂದು 30 to 40% ಸಕ್ಸಸ್ ರೇಟ್ ಇರುತ್ತೆ. ಇನ್ನು ಕೆಲವು 10% ಕೇಸಸ್ಸು ತುಂಬ ರೆಸಿಸ್ಟೆಂಟ್ ಓವರೀಸ್, ವಾಟ್ ಎವರ್ ಯು ಡು ಆ ಟ್ರೀಟ್ಮೆಂಟ್ ಏನು ಕೊಟ್ಟಿರ್ತೀವಿ ಅವ್ರು ರೆಸ್ಪಾಂಡೇ ಮಾಡಲ್ಲ ಅದಕ್ಕೆ. ಸೊ ಅಂಥವ್ರಿಗೆ IVF ಆಪ್ಷನ್ ಕೊಡ್ತೀವಿ. ಸೊ ಓನ್ಲಿ 10% ಆಫ್ ದ ಈ ಪಾಪ್ಯುಲೇಷನ್ ದೇ ರಿಕ್ವೈರ್ IVF. ಸೊ ಹಾಗಾಗಿ PCOS ಅನ್ನೋದು ಇತ್ತೀಚೆಗೆ ಸಾಮಾನ್ಯವಾಗಿ ಕಂಡು ಬರುವಂತ ಸಮಸ್ಯೆ. ತುಂಬಾ ಜನಕ್ಕೆ ಇದೆ, ಆದ್ರೆ ಹೆದರ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಈ ಮೈಲ್ಡ್ ಟು ಮಾಡರೇಟ್ ಇದ್ರಲ್ಲಿನೇ ಎಷ್ಟೊಂದು ಜನ ಕನ್ಸೀವ್ ಆಗ್ತಾರೆ IUI ಅಲ್ಲೇ. ಬಟ್ ಅದು ಪೇಷನ್ಸ್ ಇರಬೇಕು. ಸೊ ಅವರಿಗೆ ಬಂದ ತಕ್ಷಣ ಏನು ಅಂದ್ರೆ ಟೆನ್ಷನ್ ಅಲ್ಲೇ ಬಂದಿರ್ತಾರೆ. ಸೊ ನಂಗೆ ಆ ರಿಸಲ್ಟ್ ಬರ್ಬೇಕು ಒಂದ್ ಸೈಕಲ್ ಅಲ್ಲೇ ಅಂತ. ಸೊ ಸ್ವಲ್ಪ ಅದು ಪೇಷನ್ಸ್ ಇರಬೇಕು. ಜೊತೆಗೆ ನೀವು ಹೇಳಿದ ಹಾಗೆ ಆ ರಿಸಲ್ಟ್ ಬೇಕು ಅಂತಂದ್ರೆ ಅವ್ರು ಖಂಡಿತವಾಗಿಯೂ ವೈದ್ಯರ ಮಾರ್ಗದರ್ಶನದ ಪ್ರಕಾರ ಆ ಲೈಫ್ ಸ್ಟೈಲ್ ಅಲ್ಲಿ ಮಾಡಿಫಿಕೇಶನ್ ಮಾಡ್ಕೋಬೇಕಾಗತ್ತೆ. ವಾಕಿಂಗ್ ಇರ್ಬೋದು, ವೇಟ್ ರಿಡಕ್ಷನ್, ಅವ್ರ ಕಡೆಯಿಂದ ಸ್ವಲ್ಪ ಸಪೋರ್ಟ್ ಬಂದ್ರೆ ಖಂಡಿತವಾಗಿ ನಿಮ್ಮ ಒಂದು ಗೈಡೆನ್ಸ್, ಮಾರ್ಗದರ್ಶನ ಎಲ್ಲವೂ ಕೂಡ ಇದ್ದೇ ಇರುತ್ತೆ. ಇದ್ರಲ್ಲಿ ಏನಾಗುತ್ತೆ, ಒಂದ್ ಸೈಕಲ್ ಅಲ್ಲೇ ನಾವು ಎಲ್ಲಾ ಫ್ಯಾಕ್ಟರ್ಸ್ ರೂಲ್ ಔಟ್ ಮಾಡಕ್ ಆಗಲ್ಲ. ಸೊ ಒಂದು ಫ್ಯಾಕ್ಟರ್ ಒಂದ್ ಮಂತ್ ಅಲ್ಲಿ ನಾವು ಅಸೆಸ್ ಮಾಡ್ತಾ ಹೋಗ್ತೀವಿ. ಸೊ 3 to 4 months ಅಲ್ಲಿ ಡೆಫಿನೆಟ್ ಆಗಿ ದೇ ವಿಲ್ ಹ್ಯಾವ್ ಪಾಸಿಟಿವ್ ರಿಸಲ್ಟ್ಸ್. ಓನ್ಲಿ 10% ಆಫ್ ದಟ್ ಗ್ರೂಪ್ ದೇ ರಿಕ್ವೈರ್ ಲಿಟಲ್ ಪ್ರೊಲಾಂಗ್ ಟ್ರೀಟ್ಮೆಂಟ್ ಬೇಸ್ಡ್ ಆನ್ ದೇರ್ ಕಾಸಸ್. ಹೌದು. ಸೊ ನಾನು ವೀಕ್ಷಕರಿಗೆ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ, ಯಾರೆಲ್ಲ ಈ ಹಂತದಲ್ಲಿ ಪೇಷನ್ಸ್ ಇಸ್ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ತಗೋತಾ ಇದ್ದೀರಿ, ಒಂದು ತಾಳ್ಮೆ, ಅದರ ಜೊತೆಗೆ ಸ್ವಲ್ಪ ಫುಡ್ ಡಯಟ್ ಆಗಿರ್ಬೋದು, ವಾಕಿಂಗ್ ಆಗಿರ್ಬೋದು ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಕೂಡ ರಿಕ್ವೆಸ್ಟ್ ಮಾಡ್ತೀನಿ. ನಂದು ಒಂದು ಕಪಲ್ ಆ್ಯಕ್ಚುಲಿ, ಸೊ ನಮ್ಮದು ಹಾಸ್ಪಿಟಲ್ ಸ್ಟಾರ್ಟ್ ಆದಾಗ ಸೊ ದೇ ಸ್ಟಾರ್ಟೆಡ್ ವಿಸಿಟಿಂಗ್. ಸೊ ಅವ್ರಿಗೆ ಗ್ರ್ಯಾಜುವಲ್ ಆಗಿ ಇನಿಷಿಯಲಿ ಓವ್ಯುಲೇಷನ್ ಇಂಡಕ್ಷನ್ ಮಾಡ್ತೀವಿ. ಸೊ 3 cycles ಅಂತೂ ಇಟ್ಕೋತೀವಿ. ಬಟ್ 3rd cycle ಟ್ಯೂಬ್ ಟೆಸ್ಟು ನೋಡಿಬಿಡ್ತೀವಿ. ಬಿಕಾಸ್ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನಾವು ಇಲ್ಲಿ ಕೊಡ್ತಾ ಇರ್ತೀವಿ, ಅಲ್ಲಿ ಕನ್ಸೀವ್ ಆಗಲ್ಲ. ಬಿಕಾಸ್ ಟ್ಯೂಬ್ ಇಸ್ ದ ಮೇನ್ ಫ್ಯಾಕ್ಟರ್ ಫಾರ್ ಈ ಕನ್ಸೆಪ್ಷನ್ಗೆ. ಸೊ ಅವ್ರಿಗೆ ನಾನು IUI ವಿ ಡಿಡ್ HSG ಮಾಡಿದ್ವಿ, ಇನ್ನೂ ಕನ್ಸೀವ್ ಆಗಲಿಲ್ಲ. 2 cycle IUI ಮಾಡಿದೆ. ಇನ್ನು ನೆಕ್ಸ್ಟ್ ಆಪ್ಷನ್ ಒಂದು DHL ಅಂತೀವಿ. ಸೊ ಈಗ ಬೇರೆ ಏನಾದರೂ ಕಾಸಸ್ ಲೈಕ್ ಮೈಲ್ಡ್ ಟು ಮಿನಿಮಲ್ ಎಂಡೋಮೆಟ್ರಿಯೋಸಿಸ್ ಅದೆಲ್ಲ ಗೊತ್ತಾಗಲ್ಲ ಸ್ಕ್ಯಾನಲ್ಲಿ. ಸೊ ಅಂಥವ್ರಿಗೆ ನಾವು DHL ಅಂತ ಆಪ್ಟ್ ಮಾಡ್ತೀವಿ. ಸೊ ಅವಳಿಗೆ ಅದು ಹಿಸ್ಟ್ರೋಲ್ಯಾಬ್ ಮಾಡಿದಾಗ ಮೈಲ್ಡ್ ಎಂಡೋಮೆಟ್ರಿಯೋಸಿಸ್ ಇತ್ತು. ಸೊ ಅದನ್ನೆಲ್ಲ ಕ್ಲಿಯರ್ ಮಾಡಿದಾಗ ನೆಕ್ಸ್ಟ್ ಸೈಕಲ್ IUI. ಸೊ ಅದ್ರಲ್ಲಿ ಕನ್ಸೀವ್ ಆದ್ಲು. ಆಲ್ಮೋಸ್ಟ್ ಅವಳಿಗೆ 1 year ಹಿಡಿತು. ಸೂಪರ್. ಸೊ ನೌ ಶಿ ಹಸ್ ಗಾಟ್ ಅ ಬೇಬಿ. ಸೊ ಶಿ ಇಸ್ ವೆರಿ ಹ್ಯಾಪಿ ದಟ್ ಶಿ ಡಿಡ್ಂಟ್ ಗೋ ಫಾರ್ IVF ಹೋಗ್ಲಿಲ್ಲ ಅಂತ ನೋಡಿ.
ಡಾಕ್ಟರ್, ಇನ್ನೂ ಒಂದು ಖುಷಿ ಸಮಾಚಾರ ಏನಿದೆ ಅಂದ್ರೆ, ಲಾಸ್ಟ್ ನಾವು ಪಾಡ್ಕಾಸ್ಟ್ ಮಾಡಿದ್ವಲ್ಲ, ಆ ಪಾಡ್ಕಾಸ್ಟ್ ನೋಡಿ ನಿಮ್ ಹತ್ರ ಬಂದು ಸಕ್ಸಸ್ ಆದವರ ಒಂದು ಮಾತುಕತೆ ಆಡಿದ್ದಾರೆ. ಸೊ ಒಬ್ರು ಕಪಲ್ ಗದಗಿಂದ ಬಂದಿದ್ದು, ಇನ್ನ ಒಬ್ರು ಚಿತ್ರದುರ್ಗ ಇಂದ. ಸೊ ಇಬ್ರಿಗೂ ಸಕ್ಸಸ್ ಆಗಿದೆ. ಸೊ ಒಬ್ರು ಬಂದಿದ್ದು ಅವರು ತಮ್ಮನ್ನೇ ಸಾಕೊಂಡಿದ್ರು, ಅಂದರೆ ಐ ಡೋಂಟ್ ನೋ ವೆದರ್ ಐ ಶುಡ್ ಶೇರ್ ಆರ್ ನಾಟ್. ಸೊ ಅವರು ದೊಡ್ಡವರಾದ್ಮೇಲೆ ಗೊತ್ತಲ್ಲ, ಸೊ ಅವ್ರು ಕೇರ್ ಮಾಡಿಲ್ಲ. ಈಗ ಅವಳಿಗೆ 42 years. ಮೇಡಮ್ ನಾನು ಬಂದಿದ್ದೀನಿ, ನಾನು ಪಾಡ್ಕಾಸ್ಟ್ ನೋಡಿಕೊಂಡೇ ಬಂದಿದ್ದೀನಿ, ನಿಮ್ಮದು ನಂದು ಅಂತ ಹೇಳಿ ಹಿಸ್ಟ್ರಿ ಎಲ್ಲ ಕೊಟ್ಟಳು. ಸೊ ಅದು ನಾನು ಕನ್ಸಿಡರ್ ಮಾಡಿ ವಿ ಡಿಡ್ IVF, ಬಿಕಾಸ್ ಅವಳದು AMH ಚೆಕ್ ಮಾಡಿದಾಗ ತುಂಬಾ ಲೋ ಇತ್ತು ಅವಳದು. ಸೊ ಆಲ್ಮೋಸ್ಟ್ ಬರೀ 0.2 ಅಂದಾಗ ಅವ್ರದ್ದು ಕ್ವಾಲಿಟಿ ತುಂಬಾ ಕಮ್ಮಿ ಇರುತ್ತೆ. ಸೊ ಡೋನಾರ್ ಎಗ್ಸ್ ತೊಗೊಂಡು ಸೊ ವಿ ಡಿಡ್ IVF. ಸೊ ಅವಳಿಗೀಗ ಟ್ವಿನ್ಸ್ ಆಗಿದೆ. ಅದೇ ರೀತಿ ಹ್ಯಾಪಿಯಾಗಿ ಈ ಒಂದು ನಿಮ್ಮ ಈ ಪಾಡ್ಕಾಸ್ಟ್ ನೋಡಿ ನಿಮ್ಮ ಹತ್ರ ಬಂದು ಸಕ್ಸಸ್ ಕಂಡು ಅವಳು ಇಲ್ಲೇ ಇದ್ಲು ಒಂದು ಆಲ್ಮೋಸ್ಟ್ 2.5 months. ಓಕೆ. ಅವರ ಅಭಿಪ್ರಾಯವನ್ನು ಕೂಡ ನಾವು ತಗೊಂಡಿದೀವಿ. ಈಗ ಅದು ಸ್ಕ್ರೀನ್ ಮೇಲೆ ಬರುತ್ತೆ, ನೋಡ್ಕೊಂಡು ಬರೋಣ ಡಾಕ್ಟರ್. ಹಾಗಾದ್ರೆ ಗದಗಲ್ಲ, ನೀವು ಹೆಂಗೆ ಬಂದಿದ್ದು ಇಲ್ಲಿಗೆ? ನಾವು ಫೋನಲ್ಲಿ ನೋಡ್ಕೊಂಡು ಯಾವ ಫೋನ್ ನೋಡಿದ್ರಿ? ಯೂಟ್ಯೂಬ್ ಅದೇ ಗುರುಗಳ ಇದ್ದದ್ದು ನಾವು ಇದು ಮಾಡಿದ್ದು ಪಾಡ್ಕಾಸ್ಟ್ ಅದು ಮಾಡಿದ್ದು ನೋಡಿ ಬಂದ್ರಿ. ಸೊ ನಿಮ್ಗೆ ರಿಸಲ್ಟ್ ಬಂದಿದೆ ಅಲ್ವಾ? ನೀವ್ ಅದ್ರ ಬಗ್ಗೆ ಏನಾದ್ರೂ ಖುಷಿ ಅನಿಸ್ತಿದೆನಾ? ಬಹಳ ಖುಷಿ ಆಗಿದೆ ಮೇಡಮ್. ಎಲ್ಲಿ ಅಡ್ಡಾಡಿದ್ರು ಆಗಿದ್ದಿಲ್ರಿ, ಇಲ್ಲಿ ಬಂದಿಂದ ನಮ್ಗೆ ಆಗಿರೋರು ಯಾವ್ದು ಬಹಳ ಖುಷಿ ಇದೆ. ತುಂಬಾ ಖುಷಿ ಅನ್ನಿಸ್ತು ಡಾಕ್ಟರ್, ಯಾಕೆಂದ್ರೆ ಅದು ಪಾಡ್ಕಾಸ್ಟ್ ನೋಡಿದ ಮೇಲೆನೆ ಬಂದು ನಿಮ್ಮ ಹತ್ರ ಬಂದು ಸಕ್ಸಸ್ ರೇಟ್ ಕಂಡ್ವಿ ಅಂತ ಹೇಳಿದ್ರು. ಜೊತೆಗೀಗ ಟ್ವಿನ್ಸು ಮತ್ತೆ ಕಂದಮ್ಮನ ಆಗಮನದ ನಿರೀಕ್ಷೆಯಲ್ಲಿದ್ದಾರೆ. ಇದು ಬಹಳ ಖುಷಿ ಕೊಡ್ತು ನಮಗಂತೂ. ಸೊ ನಮ್ಮ ವೀಕ್ಷಕರಿಗೂ ಇದು ಬಹಳ ಒಂದು ರೇ ಆಫ್ ಹೋಪ್ ಅಂತಾನೆ ಹೇಳ್ಬೋದು, ಬೆಳಕಿನ ಕಿರಣ ಅಂತ ಹೇಳ್ಬೋದು. ತಡ ಮಾಡಬೇಡಿ, ಆದಷ್ಟು ಶೀಘ್ರವಾಗಿ ಡಾಕ್ಟರ್ ತ್ರಿವೇಣಿ ಅವ್ರ ಹತ್ರ ಬನ್ನಿ. ಒಂದು ನೋಬಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಡ್ರೆಸ್, ವಿಳಾಸ, ಫೋನ್ ನಂಬರ್ ಕೂಡ ಕಾಣ್ತಾ ಇದೆ. ಕಾಂಟ್ಯಾಕ್ಟ್ ಮಾಡಿ ಡಾಕ್ಟ್ರನ್ನ ನೀವು ಆದಷ್ಟು ಶೀಘ್ರವಾಗಿ ಭೇಟಿ ಮಾಡಿ 1 ವರ್ಷದ ಒಳಗಡೆ ನಿಮ್ಮ ಮಡಿಲಿಗೆ ಕಂದಮ್ಮನ ಆಗಮನವನ್ನು ಖಚಿತಪಡಿಸ್ಕೊಳ್ಳಿ. ಇನ್ನು ಮುಂದಿನ ಪ್ರಶ್ನೆಯನ್ನು ಕೇಳೋದಾದರೆ ಡಾಕ್ಟರ್, ಈಗ ಹಾರ್ಮೋನ್ ಪ್ರಾಬ್ಲಮ್ಸ್ ಅವಾಯ್ಡ್ ಮಾಡೋದಕ್ಕೆ ಸಾಧ್ಯನಾ? ಇದಕ್ಕೆ ಏನಾದರೂ ಮುನ್ನೆಚ್ಚರಿಕೆಯನ್ನು ತಗೋಬೇಕಾಗತ್ತಾ, ಹೇಗೆ ಅಂತ? ಖಂಡಿತವಾಗ್ಲೂ ಹಾರ್ಮೋನ್ ಪ್ರಾಬ್ಲಮ್ಸ್ ಅಂತ ಏನಿದೆ ಅದನ್ನು ಅವಾಯ್ಡ್ ಮಾಡೋಂಥ ಕಂಡೀಷನ್ನೇ. ಸೊ ಇದರಲ್ಲಿ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಮೇನ್ ಇದಿರುತ್ತೆ. ಸೊ ಅವ್ರ ತಕ್ಕ ಮಟ್ಟಿಗೆ ಅವ್ರ ಲೈಫ್ ಸ್ಟೈಲೇ ಕಾರಣ. ಇದು ಈಗ ಬಂದಾಗ ಟ್ರೀಟ್ ಮಾಡುವಂಥದ್ದಲ್ಲ. ಸೊ ಅವ್ರಿಗೆ ಅಡೋಲೆಸೆಂಟ್ ಏಜ್, ಅದೇನು ಟೀನೇಜ್ ಆ ಏಜ್ ಗ್ರೂಪ್ ಇರುತ್ತೆ, ಸೊ ಅವಾಗಿಂದನೇ ಅವ್ರಿಗೆ ಇದು ಸ್ವಲ್ಪ ವೆಯ್ಟ್ ಜಾಸ್ತಿ ಇದ್ದರೆ ವೆಯ್ಟ್ ರಿಡಕ್ಷನ್ನು. ಸೊ ವಾಕಿಂಗು, ಈಗಿನ ಮಕ್ಕಳೆಲ್ಲ ಬರೀ ಓದೋದ್ರಲ್ಲೇ ಇರ್ತಾರೆ, ಇಲ್ಲ ಇದರಲ್ಲಿ ಇರ್ತಾರೆ. ಸೊ ಅಂಥವ್ರಿಗೆ ಅದೇ ಸ್ಟ್ರೆಸ್ಸೇ ಜಾಸ್ತಿ ಇರುತ್ತೆ. ಸೊ ಅವ್ರೂ ಸ್ವಲ್ಪ ಟೈಮ್ ಮಾಡ್ಕೋಬೇಕು. ಇಲ್ಲ ಅಂದರೆ ಈಗ ನಾನು ಎಷ್ಟೊಂದು ಅಡೋಲೆಸೆಂಟ್ ಟೀನೇಜ್ ಮಕ್ಕಳನ್ನ ನೋಡ್ತೀನಿ. ಸೊ ಅವ್ರಿಗೆ ಬೇರೆ ಆ್ಯಕ್ಟಿವಿಟೀಸೇ ಇಲ್ಲ, ಒಂದು ಓದ್ತಾನೆ ಇರ್ತಾರೆ. ಆಮೇಲೆ ಈ 10th to ಇದೇನು 12th PUC 12 ಇದೆಲ್ಲ ಅದೆಲ್ಲ ಸ್ಟ್ರೆಸ್ಫುಲ್ಲು, ಬಿಕಾಸ್ ಅವ್ರಿಗೆ ಮಾರ್ಕ್ಸ್ ತಗೊಳ್ಳೋದ್ರಲ್ಲೇ ರೇಸಿಂಗ್ ಇರುತ್ತೆ. ಸೊ ಇಂಥವ್ರಿಗೆ ಅದು ಫುಡ್ ಹ್ಯಾಬಿಟ್ಸ್ ಮೇನ್, ಅದು ಜಂಕ್ ಫುಡ್ಸ್ ಜಾಸ್ತಿ. ಸೊ ಇದನ್ನ ಅವರು ಸ್ವಲ್ಪ ಸರಿ ಮಾಡ್ಕೋಬೇಕು. ಮತ್ತೆ ಅವ್ರಿಗೆ ಅಟ್ಲೀಸ್ಟ್ 30 minutes ಅವ್ರು ವಾಕಿಂಗ್ ಹೋಗಬೇಕು. ಮಕ್ಕಳಲ್ಲಿ ಇದು ಮುಂಚೆಯಿಂದ ಬಂದರೆ ತಕ್ಕಮಟ್ಟಿಗೆ ಅವ್ರ ಲೈಫ್ ಸ್ಟೈಲ್ ಅವರೇನೆ ಮಾಡಿಫೈ ಮಾಡ್ಕೋಬೋದು. ಮತ್ತು ಸ್ಲೀಪ್ ಪ್ಯಾಟ್ರನ್ನು, ಇವಾಗ ಟೆಕ್ಕೀಸ್ ಆಲ್ಸೋ ನಾವು ನೋಡ್ತೀವಿ. ಸೊ ಲೇಟ್ ನೈಟ್ ಸ್ಲೀಪು, ಲೇಟ್ ರೈಸಿಂಗು. ಸೊ ಹಾರ್ಮೋನ್ಸ್ ಎಲ್ಲ ರೆಗ್ಯುಲೇಟ್ ಆಗೋದು ನಮ್ಮ ಸ್ಲೀಪ್ ಪ್ಯಾಟ್ರನಲ್ಲಿ. ಸೊ ಅದೇ ಇಂಬ್ಯಾಲೆನ್ಸ್ ಆಗೋಗುತ್ತೆ. ಸೊ ಮತ್ತು ವಾಟರ್ ಇಂಟೇಕು, ಸೊ ಇದೆಲ್ಲ ಹೆಫಾಜಾರ್ಡ್ ಇರುತ್ತೆ. ಈ ಫುಡ್, ಹೆಲ್ತಿ ಫುಡ್ಡು, ಡಯೆಟ್ಟು, ಎಕ್ಸಸೈಸ್, ವಾಕಿಂಗ್, ಇಷ್ಟು ಇವರು ನೋಡಿಕೊಂಡ್ರೆ ಖಂಡಿತ ಈ ಲೈಫ್ ಸ್ಟೈಲ್ ಮಾಡಿಫೈ ಮಾಡಿಕೊಂಡು ಈ ಹಾರ್ಮೋನ್ ಪ್ರಾಬ್ಲಮ್ಸ್ನ ಸ್ವಲ್ಪ ತಕ್ಕ ಮಟ್ಟಿಗೆ ತಡೆ ಹಿಡಿಬೋದು. ಈಗ ನನಗೇನು ಅನಿಸ್ತಾ ಇದೆ ಅಂದರೆ, ನೀವು ಹೇಳಿದ ಮೇಲೆ ಈಗಿನ ಮುಂದೆ ಹೋಗಿ ಮದುವೆ ಆದ್ಮೇಲೆ ನಮಗೆ ಮಕ್ಕಳಾಗ್ಲಿಲ್ಲ ಅನ್ನೋದು ಆ ಟೈಮಲ್ಲಿ ಇದು ಬರ್ತಾರೆ. ಸೊ ಈ ಏಜ್ ಇಂದಾನೇ ಅವರು ಟ್ರೈನ್ ಅಪ್ ಡೆಫಿನೆಟ್ಲಿ ಖಂಡಿತ. ಅವಾಗ ನನಗೆ ಪೇಷನ್ಸ್ ಇರಲ್ಲ, ನಂಗೆ ಮಗು ಆಗ್ಬೇಕು. ಬಟ್ ಅವರು ಟೀನೇಜ್ ಇದ್ದಾಗ
ವಾಕ್ ಮಾಡ್ಲಿಲ್ಲ, ಫುಡ್ ಹ್ಯಾಬಿಟ್ ಮೇಲೆ ಕಂಟ್ರೋಲ್ ಮಾಡ್ಲಿಲ್ಲ ಅಂತಂದಾಗ ಅವರೇ ಕಾರಣಕರ್ತರೆ. ಅವಾಗನು ಮಾಡೋದು ಕಷ್ಟ ಆಗತ್ತೆ. ಈಗ ನಾನು ಎಷ್ಟೊಂದ್ ಜನಕ್ಕೆ ಹೇಳ್ತೀನಿ, ಖಂಡಿತವಾಗ್ಲೂ ಅಷ್ಟೊಂದ್ ಜನ ಇದು ಪಟ್ಬಿಟ್ಟು ಅದನ್ನ ಮಾಡಲ್ಲ. ಸೊ ಅವರು ಕೆಲವರು ಮಾಡ್ಬೇಕಂತಾರೆ, ಆದ್ರೆ ಆ ಸ್ಟ್ರೆಸ್ಸೇ ಜಾಸ್ತಿ ಇರುತ್ತೆ. ನಾನು 2-3 months ಅಲ್ಲಿ ನಾನು ಮಾಡ್ಬಿಡ್ಬೇಕು ಅಂತ ಹೇಳಿ. ನೋಡಿ, ಈಗ ಡಾಕ್ಟರ್ ಕೊನೆಯ ಪ್ರಶ್ನೆಗೆ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ವೀಕ್ಷಕರು ಒಂದು ಕುತೂಹಲದಿಂದ ಕಾಯ್ತಾ ಇದ್ರು. ಆ ರೆಮಿಡಿ ಕೂಡ ನಾನು ಹೇಳಿ ಮುಂದೆ ಹೋಗ್ತೀನಿ. ಈ ಜ್ಯೋತಿಷದ ಆಯಾಮದಿಂದ ನೋಡ್ಲಿಕ್ಕೆ ಬಂದಾಗ ತಿರುಪತಿಗೆ ವೆಂಕಟರಮಣ ಸ್ವಾಮಿಗೆ ಎಲ್ಲರೂ ನಮ್ಮ ಕರ್ನಾಟಕ, ಭಾರತ ದೇಶ, ವಿದೇಶಗಳಿಂದ ಕೂಡ ಭಕ್ತರಿದ್ದಾರೆ. ಸುಮಾರು ಜನ ಅಲ್ಲಿಗೆ ಹೋಗಿ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿ ಬರುವಂಥದ್ದು, ಎಲ್ಲದಕ್ಕೂ ಕೂಡ ಮನೆತನ, ಐಶ್ವರ್ಯ, ಸಂತಾನ ಪ್ರಾಪ್ತಿ ಎಲ್ಲದಕ್ಕೂ ಪ್ರಾರ್ಥನೆ ಮಾಡ್ತಾರೆ. ಒಂದು ರಹಸ್ಯ ಹೇಳ್ತೀನಿ, ಏನು ಅಂತಂದರೆ, ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಏನಿದೆ ಅಲ್ಲಿ, ತಿರುಪತಿಯಲ್ಲಿ ದೇವಸ್ಥಾನ ಇರುವುದು ತಿರುಮಲದಲ್ಲಿ, ಇನ್ನು ತಿರುಪತಿಗೆ ಹೋಗ್ಬಿಟ್ಟೆ ನಾವು ಹೋಗ್ತೀವಿ, ತಿರುಪತಿ ಸಿಟಿ. ಆ ತಿರುಪತಿ ಸಿಟಿಯಲ್ಲಿ ನಮಗೆ ಅಲಿಪಿರಿ ಎನ್ನುವಂಥದ್ದು ಒಂದು ಸ್ಥಾನ ಸಿಗುತ್ತೆ. ಅಲ್ಲಿಂದ ನಾವು ಸ್ಟೆಪ್ಸ್ ಹತ್ಕೊಂಡು ಮೇಲಕ್ಕೆ ಹೋಗುವಂಥದ್ದು ವಾಡಿಕೆ, ಕಾಲ್ನಡಿಗೆಯಲ್ಲಿ ಹೋಗಬೇಕಾದ್ರೆ. ಆ ಅಲಿಪಿರಿಯಲ್ಲಿ ಒಂದು ಗೋಶಾಲೆ ಅಂತ ಇದೆ. ಆ ಗೋಶಾಲೆಯ ಪಕ್ಕದಲ್ಲಿ ಒಂದು ಯಜ್ಞ ಮಂಟಪ ಇದೆ. ಅಲ್ಲಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮ ಅಂತ ಮಾಡ್ತಾರೆ. ಇದು ತುಂಬಾ ಜನರಿಗೆ ಗೊತ್ತಿಲ್ಲ, ತುಂಬಾ ಅಂದ್ರೆ ವೆರಿ ಲಿಮಿಟೆಡ್ ಪೀಪಲ್ ನೋ ದಿಸ್. ಆನ್ಲೈನ್ನಲ್ಲಿ ಅದು ಟಿಕೆಟ್ ಬುಕ್ ಮಾಡಿಸ್ಕೋಬಹುದು. ಆ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮದಲ್ಲಿ ಕೂತ್ಕೊಂಡು ದಂಪತಿಗಳು ಸಂತಾನ ಪ್ರಾಪ್ತಿಗೋಸ್ಕರ ಅಲ್ಲಿ ಅವರು ಹರಕೆ ಮಾಡ್ಕೊಂಡು ಬಂದರೆ, ಮತ್ತು ತಮ್ಮ ಮಾರ್ಗದರ್ಶನದಲ್ಲಿ ವೈದ್ಯಕೀಯ ಚಿಕಿತ್ಸೆಗಳು, ಇದು ಎರಡು ಹ್ಯಾಂಡ್ ಇನ್ ಹ್ಯಾಂಡ್ ಜೊತೆಗೆ ನಡಿಬೇಕಾಗತ್ತೆ. ಇಷ್ಟು ಮಾಡಿಕೊಂಡ್ರೆ 1 ವರ್ಷದೊಳಗಡೆ ಅವರ ಮಡಿಲಿಗೆ ಕಂದಮ್ಮನ ಆಗಮನ ಆಗಲೇಬೇಕು. ಇದರಲ್ಲಿ ಯಾವ ಡೌಟ್ ಇಲ್ಲ ಡಾಕ್ಟರ್, ಡೆಫಿನೆಟ್ಲಿ ಆಗುತ್ತೆ. ಶ್ರೀನಿವಾಸನ ದಿವ್ಯಾನುಗ್ರಹ ಆಗೇ ಆಗತ್ತೆ. ಹೆಸರೇ ನೋಡಿ, ಶ್ರೀನಿವಾಸ ದಿವ್ಯಾನುಗ್ರಹ ಹೋಮ, ದಿವ್ಯ ಅನುಗ್ರಹ ಆಗತ್ತೆ. ಇದನ್ನ ದಂಪತಿಗಳು ಯಾರು ಹಂಬಲಿಸ್ತಾ ಇದ್ದಾರೆ ಸಂತಾನ ಪ್ರಾಪ್ತಿಗೆ, ಅಲ್ಲಿ ಹೋಗಿ ದಿವ್ಯಾನುಗ್ರಹ ಫಸ್ಟ್ ಹೋಮ ಮಾಡಿಸ್ಕೊಂಡ್ಬನ್ನಿ. ವೆರಿ ನೆಕ್ಸ್ಟ್ ಮೂಮೆಂಟ್ ಡಾಕ್ಟರ್ ಅವ್ರನ್ನ ಕಾಣ್ರಿ, ಅಥವಾ ಡಾಕ್ಟರ್ ಅಪಾಯಿಂಟ್ಮೆಂಟ್ ತೊಗೊಂಡು ಅವ್ರ ಹತ್ರ ಮಾರ್ಗದರ್ಶನ ತೊಗೊಂಡು ಡಾಕ್ಟ್ರಿಗೆ ವಿನಂತಿ ಮಾಡ್ಕೊಂಡು ನಾವು ಒಂದು ಹೋಮ ಮಾಡಿಸ್ಕೊಂಬರ್ತೀವಿ ತಿರುಪತಿಗೆ ಅಂದರೆ, ಡಾಕ್ಟ್ರು ಖಂಡಿತವಾಗಿ ಖುಷಿಯಿಂದ ಅದಕ್ಕೆ ಪರ್ಮಿಷನ್ ಕೊಡ್ತೀರ. ತಾವು ಇದನ್ನು ಮಾಡ್ಕೊಂಬರಲಿ, 2 ಇದರಿಂದ ಡೆಫಿನೆಟ್ಲಿ ಆಗುತ್ತೆ ಅಂತ ಹೇಳ್ತೀನಿ. ಇದನ್ನು ಮಾಡ್ಕೊಳ್ಳಿ. ಇನ್ನು ಡಾಕ್ಟರ್ ಕೊನೆ ಪ್ರಶ್ನೆ ಕೇಳೋದಾದರೆ, ಟ್ಯೂಬಲ್ಲಿ ಪ್ರೆಗ್ನೆನ್ಸಿ ಅಂತ ಸುಮಾರು ನಾವು ಕೇಳಿರ್ತೀವಿ, ಹಾಗೆ ಅಂದ್ರೇನು, ಮತ್ತು ಅಂಥ ಸಮಸ್ಯೆ ಬಂದಾಗ ಮುಂದೆ ಅವರಿಗೆ ಮಕ್ಕಳಾಗುವಂತಹ ಸಾಧ್ಯತೆ ಇರುತ್ತಾ ಇಲ್ವಾ ಅನ್ನೋದನ್ನು ಸಾಮಾನ್ಯ ಪ್ರಶ್ನೆ ಆಗಿರುತ್ತೆ ಜನಸಾಮಾನ್ಯರು. ಇದ್ರ ಬಗ್ಗೆ ಏನು ಹೇಳ್ತೀವಿ? ಟ್ಯೂಬಲ್ ಪ್ರೆಗ್ನೆನ್ಸಿ ಅಂತಂದರೆ, ಈಗ ನಾರ್ಮಲ್ ಆಗಿ ಭ್ರೂಣ ಕಚ್ಕೊಳ್ಳೋದು ಗರ್ಭಕೋಶದ ಒಳಗಡೆ. ಸೊ ಇಲ್ಲಿ ಏನಾಗುತ್ತೆ, ಹೊರಗಿನ ಭಾಗ ಅಂದರೆ ಟ್ಯೂಬ್ಸ್ ಅಂತ ಇರುತ್ತೆ, ಅಲ್ಲಿ ಪ್ರೆಗ್ನೆನ್ಸಿ ಕಚ್ಕೊಳ್ಳುತ್ತೆ. ಸೊ ಇದಕ್ಕೆ ರೀಸನ್ಸು ಅಷ್ಟು ಕಾಮನ್ ಕಂಡೀಷನ್ ಅಲ್ಲ, ಬಟ್ 1-2% ಇನ್ ಜನರಲ್ ವಿ ಆರ್ ಸೀಯಿಂಗ್ ದೀಸ್ ಪ್ರೆಗ್ನೆನ್ಸೀಸ್. ಇದರಲ್ಲಿ ಜಾಸ್ತಿ ಯಾವ ಪ್ರಾಬ್ಲಮ್ಸ್ ಇರುತ್ತೆ ಅಂದರೆ, ಯೂಶ್ವಲಿ ಇನ್ಫೆಕ್ಷನ್ಸ್ ಇರುತ್ತೆ, ಪೆಲ್ವಿಕ್ ಇನ್ಫ್ಲಮೇಟ್ರಿ ಡಿಸೀಸ್ ಅಂತೀವಿ. ಇನ್ನೊಂದು ಈಗ ಪ್ರೀವಿಯಸ್ ಸರ್ಜರೀಸು ಇಲ್ಲ ಅಪೆಂಡಿಕ್ಸು ಆ ಥರದ್ರಲ್ಲಿ ಏನಾದರೂ ಸರ್ಜರೀಸ್ ಮಾಡಿದ್ರೂ ಸೊ ಟ್ಯೂಬಲ್ ಇನ್ಫ್ಲಮೇಷನ್ನು ಸ್ಕಾರಿಂಗ್ ಆಗಿಬಿಟ್ಟು ಸಿಲಿಯರಿ ಡ್ಯಾಮೇಜ್ ಆಗುತ್ತೆ. ಸೊ ಈಗ ಭ್ರೂಣ ಅದು ಫಾರ್ಮ್ ಆದಾಗ ಅದು ಮೂಮೆಂಟ್ ಬೇಕಾಗುತ್ತೆ. ಸೊ ಆ ಮೂಮೆಂಟ್ ಇಲ್ಲ ಅಂದರೆ ಅದು ಅಲ್ಲೇ ಕಚ್ಕೊಂಡು ಬೆಳೆಯೋ ಚಾನ್ಸಸ್ ಇರುತ್ತೆ. ಇಂಥವರು ನನ್ನ ಎಕ್ಸ್ಪೀರಿಯನ್ಸಲ್ಲಿ ಕಾಮನ್ ಆಗಿ ನೋಡಿರೋದೇನು ಅಂದರೆ, ಸೊ ಅವ್ರು ಬರ್ತಾರೆ, ಟ್ಯೂಬಲ್ ಪ್ರೆಗ್ನೆನ್ಸಿ ಆಗಿರುತ್ತೆ, ಡಾಕ್ಟ್ರೇ ನನಗೆ ಹಿಸ್ಟ್ರಿ ಆಫ್ ಇದಿತ್ತು, ಆದರೆ ನನಗೆ ಅದರಿಂದ ನಾನು ತುಂಬ ನೊಂದ್ಕೊಂಡ್ಬಿಟ್ಟಿದ್ದೀನಿ, ಬೇಜಾರಾಗಿದೆ ನನಗೆ ಅದಕ್ಕೆ ಇನ್ನೂ 2 ವರ್ಷ 3 ವರ್ಷ ಬೇಡ ಅಂತ ಅಂದ್ಕೊಂಡಿದ್ದೀನಿ ಅಂತ. ಸೊ ಅದು ರಾಂಗ್ ಕಾನ್ಸೆಪ್ಟು. ಬಿಕಾಸ್ ಈಗ ಟ್ಯೂಬಲ್ ಪ್ರೆಗ್ನೆನ್ಸಿ ಈಗ ಒಂದು ಎಕ್ಟೋಪಿಕ್ ಆಗಿದೆ ಅಂದರೆ ಇನ್ನೊಂದು ಟ್ಯೂಬಲ್ಲೂ ಒಂದು 5-10% ಚಾನ್ಸಸ್ ಇರುತ್ತೆ. ಸೊ ಅದನ್ನು ನೀವು ಅದೇ ಲಿಮಿಟ್ ಜಾಸ್ತಿ ಕೊಟ್ಟಷ್ಟು ಪ್ರಾಬ್ಲಮ್ ನಿಮಗೆ ಹೆಚ್ಚಿಗೆ ಆಗುತ್ತೆ ಹೊರತಾಗಿ ಕಡಿಮೆ ಆಗಲ್ಲ. ಸೊ 6 months ಗ್ಯಾಪ್ ಈಸ್ ಎನಫ್. ಸೊ ಅಂಥವ್ರು 6 months ಆದಮೇಲೆ 1-2 ಸೈಕಲ್ ನ್ಯಾಚುರಲಾಗೆ ತೊಗೊಳ್ಳಿ, ಏನು ಟೆಸ್ಟ್ ಮಾಡಬೇಕು ಅಂತಲ್ಲ. ಬಟ್ ಈ ಟೈಮಲ್ಲಿ ನಾವು ಏನು ಹೇಳ್ತೀವಿ ಅಂದರೆ ಅರ್ಲಿ ಸ್ಕ್ಯಾನ್ ಮಾಡಿಸ್ಕೊಂಬಿಡಿ ಅಂತ ಹೇಳ್ತೀವಿ. ಸೊ ಅರ್ಲಿ ಸ್ಕ್ಯಾನು ಒಂದು ಬೀಟಾ HCG. ಸೊ ಆ ಮಾನಿಟ್ರಿಂಗಲ್ಲಿ ನಮಗೆ ಅರ್ಲಿ ಸ್ಯಾಕ್ ಫಾರ್ಮೇಷನ್ ಇಂದ ಅದೇ ಗರ್ಭಕೋಶದ ಒಳಗಡೆ ಇರಬೇಕು ಅಂತ ನಾವು ಅದು ಕಂಡು ಹಿಡಿತೀವಿ. ಈ ಟ್ಯೂಬಲ್ ಇನ್ನೊಂದು HSG ಅಂತ ಈಗ 2 ತಿಂಗಳಲ್ಲಿ 3 ತಿಂಗಳು ಅವ್ರು ನ್ಯಾಚುರಲಿ ಟ್ರೈ ಮಾಡ್ತಾರೆ.
ಬಟ್ ಟ್ರೈ ಮಾಡಿ ಕನ್ಸೀವ್ ಆಗಲಿಲ್ಲ ಅಂದರೆ ಆಗ ಸಿಂಪಲ್ ಟ್ಯೂಬ್ ಟೆಸ್ಟ್ ಮಾಡ್ಕೋಬೋದು ನಾವು, HSG ಅಂತೀವಿ. ಸೊ ಡೈ ಟೆಸ್ಟ್, ಅದೇನು ಅನಸ್ತೀಶಿಯಾ ಕೊಡೋ ಅವಶ್ಯಕತೆ ಇರಲ್ಲ, ನಾರ್ಮಲ್ OPD ಪ್ರೊಸೀಜರು. ಸೊ ಇದನ್ನು ನೋಡ್ಕೊಂಬಿಟ್ಟು ಅವರಿಗೆ ನಾವು ಅಡ್ವೈಸ್ ಮಾಡ್ತೀವಿ ಓವ್ಯುಲೇಷನ್ ಇಂಡಕ್ಷನ್ನು ಪ್ಲಸ್ IUI ಆಪ್ಟ್ ಮಾಡ್ತೀವಿ. ಬಿಕಾಸ್ IUIಯಲ್ಲಿ ಸ್ವಲ್ಪ ಸ್ಪರ್ಮ್ ಕಾನ್ಸಂಟ್ರೇಷನ್ ಏನು ಯೂಸ್ ಮಾಡಿ ಅದನ್ನೆಲ್ಲ ಹತ್ತಿರದಲ್ಲಿ ಪ್ಲೇಸ್ ಮಾಡ್ತೀವಿ. ಸೊ ಈ ಇದರಲ್ಲಿ ಚಾನ್ಸಸ್ ಆಫ್ ಪ್ರೆಗ್ನೆನ್ಸೀಸ್ ಆರ್ ಇನ್ಕ್ರೀಸ್ಡ್. ಸೊ ಹಾಗಾಗಿ ಅವ್ರೇನು ಭಯ ಪಡಬೇಕಿಲ್ಲ, ಆತಂಕ ಇಲ್ಲ, ಟೆನ್ಷನ್ ಇಲ್ಲ. ಖಂಡಿತವಾಗ್ಲೂ. ಬಟ್ ಏನಂದ್ರೆ ಈ ಒಂದು ನೋಟಿಸ್ ಮಾಡಿರೋದು 2 to 3 years ಏನು ಗ್ಯಾಪ್ ತಗೋತಾರೆ, ಸೊ ಅದನ್ನ ತಗೋಬಾರ್ದು ಅಂತ ನೀವು ಮಾರ್ಗದರ್ಶನ ಮಾಡ್ತೀರಿ. ಒಂದು ಪೇಷಂಟು ವಿತ್ ಬಿಗ್ ಓವೇರಿಯನ್ ಸಿಸ್ಟ್, ಸೊ ಅವ್ರಿಗೆ ಆಲ್ರೆಡಿ 35 years ಏಜು, ಶಿ ವಾಸ್ ಟ್ರೈಯಿಂಗ್ ವಿತ್ ದ ಸಿಸ್ಟ್ ಓನ್ಲಿ. ಸೊ ಅವಾಗ ನಾನು ಹೇಳಿದ್ದು ಅದು ಸಿಸ್ಟು ನೀವು ರಿಮೂವ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಕ್ಸಸ್ ರೇಟು ಇನ್ಕ್ರೀಸ್ ಆಗಲ್ಲ ಅಂತ. ಅವಳಿಗೆ ಚೆಕ್ ಮಾಡಿದ್ದು ಬರೀ 0.5 ಇತ್ತು. ಸೊ ಅವ್ರಿಗೆ ಆದಷ್ಟು ಬೇಗ ಬಟ್ ಅವಳು ಒಪ್ಕೊಂಡ್ಲು. ನೆಕ್ಸ್ಟ್ ಸೈಕಲಲ್ಲೇ ನಾವು ಸಿಸ್ಟ್ ತೆಗೆದುಬಿಟ್ಟು, ಆ ಸಿಸ್ಟ್ ಜೊತೆಗೇನೆ ಓವರಿ ಆ ಟ್ಯೂಬು ತುಂಬ ಡಿಸ್ಟಾರ್ಟ್ ಆಗಿತ್ತು. ಸೊ ಅದು ಉಳಿಸೋ ಸ್ಟೇಜಲ್ಲಿ ಇರಲಿಲ್ಲ. ಸೊ ಅವಳಿಗೆ 1 ಟ್ಯೂಬ್ ಇದ್ದಿದ್ದು ಪ್ಲಸ್ ನನ್ನ ಸಿಸ್ಟ್ ಕ್ಲಿಯರೆನ್ಸು ಮತ್ತು ಯೂಟ್ರೈಸಲ್ಲಿ ಸೆಪ್ಟಮ್ ಇತ್ತು, ಅದೆಲ್ಲ ಕ್ಲಿಯರ್ ಮಾಡಿ ಕೊಟ್ಟಾಗ ಅವಳು ನೆಕ್ಸ್ಟ್ ಸೈಕಲ್ಲೇ ನ್ಯಾಚುರಲಿ ಕನ್ಸೀವ್ ಆದ್ಲು. ಸೊ ಈಗ ಆಲ್ರೆಡಿ ಅವಳಿಗೂ ಮಗು ಇದೆ. ಸೊ ಈ ಥರ ಟ್ಯೂಬ್ ಒಂದೇ ಅದರಿಂದನೇ ಪ್ರಾಬ್ಲಮ್ ಇರಲ್ಲ. ಈವನ್ ಸಿಸ್ಟು, ಎಂಡೋಮೆಟ್ರಿಯಾಟಿಕ್ ಸಿಸ್ಟು ಇದೆಲ್ಲ ಡ್ಯಾಮೇಜ್ ಮಾಡಿರುತ್ತೆ. ಸೊ ಈ ಕಾಸಸ್ಸು ನೋಡ್ಕೋಬೇಕಾಗತ್ತೆ. ಸೊ ಫಸ್ಟು ಟ್ರೀಟ್ ದ ಕಾಸ್, ಅಂದರೆ ಬಿಫೋರ್ ಎಂಟರಿಂಗ್ ದ ಪ್ರೆಗ್ನೆನ್ಸಿ. ಕರೆಕ್ಟ್. ಏನು ಆತಂಕ ಇಲ್ಲ. ಹಾಗೆ 2-3 ವರ್ಷ ಗ್ಯಾಪ್ ಕೊಡಬೇಡಿ, ಅದು ರಾಂಗ್ ಕನ್ಸೆಪ್ಷನ್ ಅಂತ ಹೇಳಿ ತಮ್ಮ ಮಾರ್ಗದರ್ಶನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರಿಗೆ. ಡಾಕ್ಟರ್, ಇಷ್ಟೊತ್ತು ಪಾಡ್ಕಾಸ್ಟ್ ಸ್ಟುಡಿಯೋಗೆ ಬಂದ್ರಿ. ನಮ್ಮ ವೀಕ್ಷಕರಿಗೆ ನೋಡಿ, ಇವತ್ತಿನ ಸಂಚಿಕೆಯಲ್ಲಿ ಎಷ್ಟೊಂದು ವಿಷಯಗಳನ್ನು ತಾವು ಮಾರ್ಗದರ್ಶನ ಕೊಟ್ರಿ, ಅವರಿಗೆ ತುಂಬ ಅವೇರ್ನೆಸ್ ಆಗಿರುತ್ತೆ. ವೀಕ್ಷಕರೇ, ದಯಮಾಡಿ ಸ್ಕ್ರೀನ್ ಮೇಲೆ ಕಾಣಿಸುವಂತಹ ಡಾಕ್ಟರ್ ತ್ರಿವೇಣಿ ಅವರ ಒಂದು ನೋಬಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಎಲ್ಲ ಆಸ್ಪತ್ರೆಗಳ ವಿಳಾಸ, ಫೋನ್ ನಂಬರ್ ಈಗ ಬರ್ತಾ ಇದೆ. ಲೇಟ್ ಮಾಡಬೇಡಿ. ಯಾಕೆಂದರೆ ನಾನು ಕಣ್ಣಾರೆ ಡಾಕ್ಟ್ರನ್ನ ನೋಡಿದ್ದೀನಿ. ಅವರ ಚಿಕಿತ್ಸಾ ವಿಧಾನ ಆಗಿರ್ಬೋದು, ಸಕ್ಸಸ್ ರೇಟ್ಗಳಾಗಿರ್ಬೋದು, ಬಹಳ ಅತ್ಯದ್ಭುತವಾಗಿ ರಿಸಲ್ಟ್ ಬರುತ್ತೆ. ತಕ್ಷಣ ನೀವು ಮೇಲೆ ಸ್ಕ್ರೀನ್ ಮೇಲೆ ಕಾಣಿಸುವಂತಹ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ ಅವರ ಅಪಾಯಿಂಟ್ಮೆಂಟನ್ನು ತಗೊಳ್ಳಿ. 1 ವರ್ಷದ ಒಳಗಡೆ ನಿಮ್ಮ ಮಡಿಲಿಗೆ ಕಂದಮ್ಮನ ಆಗಮನವನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಡಾಕ್ಟರ್ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಬರಮಾಡ್ಕೊಳ್ತೀನಿ. ಇನ್ನೂ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಲಿಕ್ಕಿದೆ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ. ಥ್ಯಾಂಕ್ ಯು ಗುರುಜಿ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.